ನಮಸ್ಕಾರ ವೀಕ್ಷಕರೇ, ಹಿಂದೂಸ್ತಾನ್ ಲೈವ್ 24/7 ವಾಹಿನಿಗೆ ಸ್ವಾಗತ. ಅಥಣಿ ತಾಲೂಕಿನ ಸತ್ತಿ ಗ್ರಾಮದಲ್ಲಿ ನಡೆದ ಉರನ್ ಸಾಬ್ ಜಾತ್ರಾ ಮಹೋತ್ಸವ ವೇಳೆ ವಕೀಲರೊಬ್ಬರ ಮೇಲೆ ಪೊಲೀಸ್ ಸಿಬ್ಬಂದಿಯಿಂದ ಹಲ್ಲೆ, ದೌರ್ಜನ್ಯ ಹಾಗೂ ಅವಾಚ್ಯ ನಿಂದನೆ ನಡೆಸಲಾಗಿದೆ ಎಂದು ಗಂಭೀರ ಆರೋಪ ಕೇಳಿಬಂದಿದ್ದು, ಅಥಣಿ ಪೊಲೀಸ್ ಠಾಣೆ PSI ಸೇರಿ ಸಿಬ್ಬಂದಿ ವಿರುದ್ಧ ದೂರು ದಾಖಲಾಗಿದೆ ಎಂದು ದೂರುದಾರರು ತಿಳಿಸಿದ್ದಾರೆ. ಈ ಘಟನೆ ವ್ಯಾಪಕ ಚರ್ಚೆಗೆ ಗ್ರಾಸವಾಗಿದೆ. ಸತ್ತಿ ಗ್ರಾಮದ ನಿವಾಸಿ ಹಾಗೂ ವಕೀಲ ವೃತ್ತಿ ನಿರ್ವಹಿಸುತ್ತಿರುವ ಮಲ್ಲಿಕಾರ್ಜುನ್ ಕೋರಿ ಅವರು ನೀಡಿರುವ ದೂರಿನ ಪ್ರಕಾರ ಮೇ 30ರಂದು ಗ್ರಾಮದಲ್ಲಿ ನಡೆದ ಜಾತ್ರಾ ಮಹೋತ್ಸವ ವೇಳೆ ಎರಡು ಸಮಾಜದ ಗುಂಪುಗಳ ಮಧ್ಯೆ ಘರ್ಷಣೆ ಸಂಭವಿಸಿ ಕೆಲವರು ಗಾಯಗೊಂಡಿದ್ದರು. ಗಾಯಾಳುಗಳು ಗ್ರಾಮದ ಬಾಲಕೃಷ್ಣ ಕ್ಲಿನಿಕ್ಗೆ ಚಿಕಿತ್ಸೆಗಾಗಿ ಆಗಮಿಸಿದ ವೇಳೆ ರಾತ್ರಿ ಸುಮಾರು 8:40 ಅಥಣಿ ಪೊಲೀಸ್ ಠಾಣೆಯ PSI ಮತ್ತು ಸಿಬ್ಬಂದಿ ಸ್ಥಳಕ್ಕೆ ಬಂದಿದ್ದಾರೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ದೂರುದಾರರ ಆರೋಪದಂತೆ ಕ್ಲಿನಿಕ್ ಎದುರು ಸೇರಿದ ಜನರನ್ನು ಚದುರಿಸುವ ನೆಪದಲ್ಲಿ ಲಾಠಿಗಳಿಂದ ಮನಬಂದಂತೆ ಹಲ್ಲೆ ನಡೆಸಲಾಗಿದೆ ಎಂದು ದೂರಿನಲ್ಲಿ ಆರೋಪಿಸಲಾಗಿದೆ. ಮನೆಯ ಕಟ್ಟೆ ಮೇಲೆ ಕುಟುಂಬದವರೊಂದಿಗೆ ಕುಳಿತಿದ್ದ ನಮ್ಮ ಮೇಲೂ ಏಕಾಏಕಿ ದೌರ್ಜನ್ಯ ಎಸಗಲಾಗಿದೆ ಎಂದು ದೂರಿನಲ್ಲಿ ಆರೋಪಿಸಲಾಗಿದೆ. ನಮ್ಮನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಶರ್ಟ್ ಕಾಲರ್ ಹಿಡಿದು ಎಳೆದಾಡಲಾಗಿದೆ ಎಂದು ದೂರುದಾರರು ಆರೋಪಿಸಿದ್ದಾರೆ. ನಾವು ವಕೀಲರಾಗಿರುವುದಾಗಿ ಹೇಳಿದರೂ ಕೋರ್ಟ್ನಲ್ಲಿ ಮಾತ್ರ ನೀವು ಎಂದು ಅವಹೇಳನಕಾರಿ ಮಾತನಾಡಿ ವೃತ್ತಿಗೆ ಅವಮಾನ ಮಾಡಿದ್ದಾರೆ ಎಂದು ದೂರುದಾರರು ಆರೋಪಿಸಿದ್ದಾರೆ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ವೀಕ್ಷಕರೇ. ಅಲ್ಲಿವರೆಗೆ ನೋಡ್ತಾ ಇರಿ ಹಿಂದೂಸ್ತಾನ್ ಲೈವ್ 24/7 ವಾಹಿನಿ. ನಮಸ್ಕಾರ. ಇಂದು ನಮ್ಮ ಅಥಣಿ ವಕೀಲರ ಸಂಘದ ವತಿಯಿಂದ ವಕೀಲರ ಮೇಲೆ PSI ಗಿರ್ಮಲ ಉಪ್ಪಾರ್ ಹಾಗೂ ಇನ್ನೂ 3 ಸಿಬ್ಬಂದಿಗಳು ಹಲ್ಲೆ ಮಾಡಿದ್ದಾರೆ. ಅವರು ಹಲ್ಲೆ ಮಾಡಿದ ಪ್ರಕಾರ ನಾವು ಅಥಣಿ ಪೊಲೀಸ್ ಸ್ಟೇಷನ್ದಲ್ಲಿ ಅವ್ರ ಮೇಲೆ FIR ದಾಖಲು ಮಾಡಲು ಫಿರ್ಯಾದಿಯನ್ನು ನೀಡಿದೆವು. ಈಗ ಫಿರ್ಯಾದಿ ನೀಡಿ 24 ತಾಸು ಆದರೂ ಭೀ ಇನ್ನೂ ಫಿರ್ಯಾದಿ ದಾಖಲಾಗಿಲ್ಲ. ಯಾಕಂದರೆ ಇದು ಆಡಳಿತ ಯಾಕೋ ಸರಿ ಅನ್ನಿಸ್ತಾ ಇಲ್ಲ. ಯಾಕಂದರೆ ವಕೀಲರ ಮೇಲೆ ಆಗಲಿ ಜನಸಾಮಾನ್ಯರ ಮೇಲೆ ಅರ್ಜಿ ಬಂದ್ರೆ ಆನ್ ದಿ ಸ್ಪಾಟ್ ಫಿರ್ಯಾದಿ ದಾಖಲು ಮಾಡ್ತಾರೋ. ಆದರೆ ಈಗ ಅವ್ರ ಮೇಲೆ ಫಿರ್ಯಾದಿ ದಾಖಲು ಮಾಡೋದಂದ್ರೆ ಅವ್ರು ಫಿರ್ಯಾದಿ ದಾಖಲು ಮಾಡ್ತಾ ಇಲ್ಲ. ಆದ ಕಾರಣ ಎಲ್ಲ ನಮ್ಮ ವಕೀಲರ ಸಂಘದ ವತಿಯಿಂದ ಹಾಗೂ ನಮ್ಮ ಆಡಳಿತ ಮಂಡಳಿ ವತಿಯಿಂದ ನಾವು ಹಳ್ಳ ಸರ್ಕಲ್ದಲ್ಲಿ ಉಗ್ರವಾದ ಹೋರಾಟ ಮಾಡುತ್ತಿದ್ದೇವೆ. ಇವತ್ತು FIR ಆಗಲಿಲ್ಲ ಅಂದ್ರೆ ಮುಂದಿನ ದಿನಗಳ ಕೋರ್ಟ್ ಕಲಾಪಗಳನ್ನು ಬಹಿಷ್ಕಾರ ಮಾಡಿ ಮತ್ತು ನಾವು ಉಗ್ರವಾದ ಹೋರಾಟ ಮಾಡುತ್ತೇವೆ ಅಂತ ಈ ಸಂದೇಶ ನೀಡುತ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ.